ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಆಮ್ ಆದ್ಮಿ ಪಕ್ಷದ ಅತಿ ವೇಗದ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ದೆಹಲಿ ಪ್ರತಿನಿಧಿ ಪ್ರಶಾಂತ್ ನಾತು. ಅದೇ ರೀತಿಯಾಗಿ ಸೂರ್ಯಪ್ರಕಾಶ್, ಹಿರಿಯ ಪತ್ರಕರ್ತರು, ಪಯೋನಿಯರ್ ಪತ್ರಿಕೆಯ ಸಹ ಸಂಪಾದಕರು ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸೂರ್ಯಪ್ರಕಾಶ್ ಸರ್, ನಮಸ್ಕಾರ. ನಮಸ್ಕಾರ ಸರ್, ಎಲ್ಲೋ ಒಂದು ಕಡೆ ಇದು ಅತಿ ವೇಗ ಅನ್ನಿಸ್ತಾ ಇರುವಂಥದ್ದು. ತಾವು ಕೂಡ ಹತ್ತಿರದಿಂದ ನೋಡ್ತಾ ಇದ್ದೀರಾ ದೆಹಲಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು. ನೀರು ಮತ್ತು ವಿದ್ಯುತ್ ವಿಷಯಕ್ಕೆ ಬರೋದಾದರೆ ಇವರ ಮೂಲ ಸಮಸ್ಯೆಗಳನ್ನು ಬಗೆಹರಿಸೋದ್ರ ಕಡೆ ಟೀಮ್ ಕೇಜ್ರಿವಾಲ್ ಗಮನವನ್ನು ಕೊಡ್ತಿಲ್ಲ. ನೀರಿಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಸ್ಟ್ಯಾಟಿಸ್ಟಿಕ್ಸ್ಗಳು ನನಗೆ ಲಭ್ಯ ಆದವು. ದೆಹಲಿಯಲ್ಲಿರುವ ನೀರಿನ ಪೈಪ್ಲೈನ್ 40-50 ವರ್ಷ ಹಳೆಯದು. 2.5 ಮಿಲಿಯನ್ ಮನೆಗಳ ಪೈಕಿ 1.7 ಮಿಲಿಯನ್ ಮನೆಗಳಿಗೆ ಮಾತ್ರ ಪೈಪ್ಲೈನ್ ಮೂಲಕ ನೀರು ಸಿಗುವಂಥ ವ್ಯವಸ್ಥೆ ಇದೆ. ಆ 1.7 ಮಿಲಿಯನ್ ಮನೆಗಳ ಪೈಕಿ 35% ಮನೆಗಳಿಗೆ ಮೀಟರ್ಗಳೇ ಇಲ್ಲ. ಮೀಟರ್ಗಳಿದ್ರೂ ಅವು ಕೆಲಸ ಮಾಡ್ತಿಲ್ಲ. ಇನ್ನು 40% ಮೀಟರ್ಗಳಿಂದ 3 ವರ್ಷಗಳಿಂದ ಬಿಲ್ಗಳನ್ನು ವಸೂಲಿ ಮಾಡಿಲ್ಲ. ಇದ್ಯಾವುದನ್ನೂ ಸುಧಾರಿಸದೆ ನಾನು 700 ಲೀಟರ್ ನೀರು ಕೊಡ್ತೀನಿ, ಟ್ಯಾಂಕರ್ ಮೂಲಕನಾರು ಕೊಡ್ತೀನಿ ಅನ್ನುವಂಥದ್ದು ಎಷ್ಟು ದಿನ ನಡೆಯುವಂಥ ಕೆಲಸ ಇದು? ಎಷ್ಟು ದಿನ ನಡೆಯುವಂಥದ್ದು ಇದು ಅಂತ? ಇದು ನೋಡಿ, ಯಾವುದೇ ಸಬ್ಸಿಡಿ ದೇಶದಲ್ಲಿ ಯಾವುದೇ ವರ್ಗಕ್ಕೆ ಯಾವುದೇ ಸರ್ಕಾರ ಕೊಡಲಿ, ಮುಂದೆ ಬರೋ ಸರ್ಕಾರಗಳು ಆ ಸಬ್ಸಿಡಿಗಳನ್ನ ಆ ವರ್ಗಗಳಿಗೆ ಕಂಟಿನ್ಯೂ ಮಾಡಬೇಕು. ಇಲ್ಲದೆ ಇದ್ರೆ ಅವ್ರಿಗೆ ಗ್ರಹಚಾರ ಕಾದಿರುತ್ತೆ. ಇದು ನಮ್ಮ ರಾಜಕೀಯದ ಹಿಂದಿನ 60 ವರ್ಷ ನಮ್ಮ ಡೆಮಾಕ್ರಸಿಲಿ ನೋಡಿರೋ ವ್ಯವಹಾರ. ಈಗ ನೋಡಿ, ಗ್ರಾಮೀಣ ಪ್ರದೇಶದಲ್ಲಿ ರೈತರಿಗೆ ಸಬ್ಸಿಡಿ ಕೊಟ್ಕೊಂಡು ಬಂದಿದೆ. ಈಗ ಎಲೆಕ್ಟ್ರಿಸಿಟಿ ದರ ರೈತರಿಗೆ ಈಗ ಹಿಂದಿನ 20-30 ವರ್ಷದಿಂದ ಒಂದೊಂದು ರಾಜ್ಯದಲ್ಲೂ ರೈತರಿಗೆ ನಾವು ಒಂದು ಪಟ್ಟಣದಲ್ಲಿ 5-6 ರೂಪಾಯಿ ಕೊಟ್ಟರೆ ಒಂದು ಯೂನಿಟ್ಗೆ ರೈತರ 50 ಪೈಸಾ ಒಂದು ರೂಪಾಯಿ ಸಪ್ಲೈ ಆಗುತ್ತೆ ಎಲೆಕ್ಟ್ರಿಸಿಟಿ. ಹಾಗಾಗಿ ಈ ತರ ಸಬ್ಸಿಡಿಗಳು ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರೋ ಬಡವರು ರೈತರು ಇವರ ಬಗ್ಗೆ ಕಳಕಳಿ ವಿಪರೀತ ಉಂಟು ಎಲ್ಲ ರಾಜಕೀಯ ಪಕ್ಷದಲ್ಲೂ. ಆದ್ರೆ ಪಟ್ಟಣದಲ್ಲಿರೋ ಬಡತನ ಏನಿದೆ ಅದ್ರ ಬಗ್ಗೆ ಆಲೋಚನೆ ಯಾರು ಮಾಡಿರಲಿಲ್ಲ. ಮೊದಲಾಗಿ ಆಮ್ ಆದ್ಮಿ ಪಾರ್ಟಿ ಮಾಡ್ತಾ ಇದೆ. ಹಾಗಾಗಿ ಪಟ್ಟಣದಲ್ಲಿ ಆಮ್ ಆದ್ಮಿ ಯಾರಿದ್ದಾರೆ, ಸಾಮಾನ್ಯ ಜನ ಯಾರಿದ್ದಾರೆ, ಅವರೆಲ್ಲ ಭಾರಿ ಎಕ್ಸೈಟ್ ಆಗೋಗ್ಬಿಟ್ಟಿದ್ದಾರೆ. ಸೆಕೆಂಡ್ ಪಾಯಿಂಟ್ ಇಸ್, ಏನೋ ಅವರು ಆತುರದಲ್ಲಿದ್ದಾರ, ತುಂಬಾ ಅರ್ಜೆಂಟ್ ಆಗಿ ಏನೋ ಮಾಡ್ತಿದಾರ ಅಂತ. ಇದ್ರಲ್ಲಿ ಅರ್ಜೆನ್ಸಿ ಏನಿಲ್ಲ. ಅವ್ರು ಹೇಳಿದ್ರಲ್ಲ, ನಾ ಬಂದ್ರೆ 700 ಲೀಟರ್ ದಿವಸಕ್ಕೆ ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರು. ಅದು ಬಂದ್ ಕೂಡಲೇ ಮಾಡಿದ್ರು. ಇನ್ನೊಂದು ಎಲೆಕ್ಟ್ರಿಸಿಟಿ ಬಗ್ಗೆ ಏನ್ ಹೇಳಿದ್ರು ಅಂದ್ರೆ, ಕಂಪ್ನಿಗಳನ್ನ ಆಡಿಟ್ ಮಾಡ್ತೀವಿ, ಆಡಿಟ್ ಮಾಡಾದ್ಮೇಲೆ ದರ ಇಳಿಸ್ತೀವಿ ಅಂತ. ಇನ್ನೊಂದು ನಾವು ಜ್ಞಾಪಕ ಇಟ್ಕೋಬೇಕು, ಎಲೆಕ್ಟ್ರಿಸಿಟಿ ದರ ಸರ್ಕಾರ ಇಳಿಸಕ್ಕಾಗಲ್ಲ. ಅಲ್ಲೊಂದು ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಅಥಾರಿಟಿ ಅಂತಿದೆ, ಅವರು ಈ ದರವನ್ನ ನಿಶ್ಚಯ ಮಾಡೋದು. ಆದ್ರಿಂದ ಅವ್ರೇನ್ ಮಾಡಿದ್ದಾರೆ, ಸಬ್ಸಿಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಎರಡು ಕಡೆನೂ ಅವ್ರು ಮಾಡಿದ ಒಂದು ಪ್ರಾಮಿಸ್ ಇದೆ ಎಲೆಕ್ಷನ್ ಅಲ್ಲಿ. ಇದೆರಡು ಅವರು ಇಮಿಡಿಯೇಟ್ ಆಗಿ ಫುಲ್ಫಿಲ್ ಮಾಡಲಿಲ್ಲ ಅಂದ್ರೆ ಜನ ಅವ್ರ ವಿರುದ್ಧ ಆಗೋಗ್ಬಿಟ್ಟಿರೋರು. ಅಲ್ಲ ಸೂರ್ಯಪ್ರಕಾಶ್ ಸರ್, ಈಗ ಸಬ್ಸಿಡಿಗೂ ದರ ಇಳಿಕೆಗೂ ತುಂಬಾ ವ್ಯತ್ಯಾಸ ಇದೆ. ಅದನ್ನ ಅರ್ಥ ಮಾಡ್ಕೊ. ಸಬ್ಸಿಡಿಗೂ ದರ ಇಳಿಕೆಗೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ? ಆಡಿಟ್ ಮಾಡಿಸ್ತೀವಿ ಅನ್ನುವಂತ ಮಾತು ಭರವಸೆಯಲ್ಲಿ ಇದ್ದಂಥದ್ದು. ಆಡಿಟ್ ಮಾಡಿಸಿದಾಗ ಯಾವ್ಯಾವ ವಿದ್ಯುತ್ ವಿತರಣಾ ಕಂಪನಿಗಳು ನಾವು ಲಾಸ್ ನಲ್ಲಿ ಇದ್ದೀವಿ ಅಂತ ಹೇಳ್ತಿದ್ರು, ಅವರು ನಿಜಕ್ಕೂ ಲಾಭ ಮಾಡಿಕೊಡ್ತಿದ್ದಾರೆ ಅನ್ನುವಂಥದ್ದನ್ನ ಪ್ರೂವ್ ಮಾಡೋ ಉದ್ದೇಶ ಆಮ್ ಆದ್ಮಿ ಪಕ್ಷಕ್ಕೆ ಇತ್ತು. ನಂತರ ಅವರ ಲಾಭಾಂಶದ ಒಂದು ಶೇರನ್ನ ಗ್ರಾಹಕರಿಗೆ ವರ್ಗಾಯಿಸಬೇಕು ಅನ್ನುವಂಥದ್ದು. ಆದ್ರೆ ಇದೆಲ್ಲವನ್ನೂ ಬಿಟ್ಟು ಒಂದು ತ್ರೈಮಾಸಿಕಕ್ಕೆ 200 ಕೋಟಿ ರೂಪಾಯಿಗಳನ್ನ ಬೊಕ್ಕಸದಿಂದ ಎತ್ತಿ ಕೊಟ್ಟು ಬಿಡುವಂತಹ ಪ್ರಕ್ರಿಯೆ ಅಲ್ವಾ ಇದು? ತೆರಿಗೆದಾರನ ಹಣವನ್ನ ನೇರವಾಗಿ ಖರ್ಚು ಮಾಡುವಂಥದ್ದು, ವಿದ್ಯುತ್ ವಿತರಣಾ ಕಂಪನಿಗಳೇ ಯಥಾ ಪ್ರಕಾರದ ಲಾಭದಲ್ಲಿರುವಂಥದ್ದು. ಅದ ಒಂದು ಕಾರ್ಯಕ್ರಮ ಅಲ್ಲ. ಯಾಕೆ ಆದ್ರೆ ಒಂದು ಜ್ಞಾಪಕ ಇಟ್ಕೋಬೇಕು, ಈ ದೇಶದಲ್ಲಿ ಎಲ್ಲಾ ಪೊಲಿಟಿಕಲ್ ಪಾರ್ಟಿಗಳು ಅವರ ಇದೇನು ಅಸ್ತಿತ್ವ ಏನು, ಬುನಿಯಾದ್ ಏನು ಅಂದ್ರೆ ಸಬ್ಸಿಡಿಗಳು. ಈಗ ರೈತರಿಗೆ ಸಬ್ಸಿಡಿ ಕೊಟ್ಟು JDS ಮುಂದೆ ಬರುತ್ತೆ, ಇನ್ಯಾರಿಗೋ ಸಬ್ಸಿಡಿ ಕೊಟ್ಟು ಇನ್ಯಾರೋ ಮುಂದೆ ಬರ್ತಾರೆ. ಹಂಗಾಗಿ ನಾ ಹೇಳೋದೇನು ಅಂದ್ರೆ, ಪಟ್ಟಣದಲ್ಲಿರೋ ಬಡತನ ಏನಿದೆ, ಬಡವರು ಏನಿದ್ದಾರೆ ಅವರ ಬಗ್ಗೆ ಕಳಕಳಿ ತೋರಿಸೋ ಅಂತ ಮೊದಲನೇ ಪಾರ್ಟಿ ಆಮ್ ಆದ್ಮಿ ಪಾರ್ಟಿ. ಹೀಗಾಗಿ ಈಗ ಇವ್ರು ಈ ಸಬ್ಸಿಡಿ ಕೊಟ್ಟು ಡೆಲ್ಲಿ ಬಜೆಟ್ ಏನಿದೆ, ಆ ಬಜೆಟ್ ಇಸ್ ಗೋಯಿಂಗ್ ಟು ಗೆಟ್ ಅಪ್ಸೆಟ್. ಅದನ್ನ ಹೆಂಗ್ ರಿಪೇರಿ ಮಾಡ್ತಾರೆ ನೋಡ್ಬೇಕು. ಆದ್ರೆ ಒಂದು ವರ್ಷದಲ್ಲಿ 500,000 ಕೋಟಿ ರೇಸ್ ಮಾಡೋದು ದೊಡ್ಡ ಕಷ್ಟ ಅಲ್ಲ. ಡೆಲ್ಲಿ ಹ್ಯಾಸ್ ದಿ ಹೈಯೆಸ್ಟ್ ಪರ್ ಕ್ಯಾಪಿಟಲ್ ಇನ್ಕಮ್. ಅಲ್ಲಿ ಬಡತನ ಅಂತ ಆಕ್ಚುಲಿ ಅಂಥ ಬಡವರು ಇಲ್ಲ ಡೆಲ್ಲಿಲಿ, ಬೇರೆ ಕಡೆ ಈ ದೇಶದಲ್ಲಿ ಇರೋ ಹಂಗೆ. ಆದ್ರಿಂದ ನಾನು ತಿಳಿತೀನಿ,
ಈ ಆಮ್ ಆದ್ಮಿ ಪಾರ್ಟಿಯ ಈ ಮುಂದೆ ಏನು ಮುಂದಿನ ವರ್ಷದ ಅವರ ಬಜೆಟ್ ವ್ಯವಹಾರ ಏನು ಹೆಂಗ್ ಮಾಡ್ತಾರೆ, ಹೆಂಗ್ 500,000 ಕೋಟಿ ಎಲ್ಲಿಂದಾನೋ ತರಬೇಕಾಗತ್ತೆ. ನನ್ಗೇನ್ ಅನ್ಸುತ್ತೆ ಅಂದ್ರೆ ಈ ಬಿಯರ್ ಬ್ರ್ಯಾಂಡಿ ಲಿಕ್ಕರ್ ಬೆಲೆ ಎಲ್ಲ ಏರಿಸ್ತಾರೆ. ಅದೇನು ಗಿಡದಿಂದ ಕೀಳಕ್ಕಾಗಲ್ವಲ್ಲ ದುಡ್ಡು, ಇಲ್ಲಿ ಬಿಟ್ಟು ನೀರ್ ಕೊಡ್ತಾರೆ, ಅಲ್ಲಿ ಬಿಯರ್ ಡಬಲ್ ಆಗತ್ತೆ. ಹಂಗೆ ಮಾಡಿ ಏನೋ ವ್ಯವಸ್ಥೆ ಮಾಡ್ತಾರೆ, ಎಲ್ಲಾ ಸರ್ಕಾರ ಮಾಡೋದು ಅದೇ. ತಾವು ಹೇಳೋ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ನ ಜಾಯಿಂಟ್ ಕಮಿಷನರ್ ಆಗಿದ್ರು ಕೇಜ್ರಿವಾಲ್ ಅವರು, ಇಲ್ಲಿ ತೆರಿಗೆ ಸಂಗ್ರಹದಲ್ಲೂ ಕೂಡ ಎಕ್ಸ್ಪರ್ಟೈಸ್ ತೋರಿಸ್ತಾರೆ ಅಂತ ಅಂತೀರಿ? ತೋರಿಸಲೇಬೇಕು, ಬೇರೆ ಮಾರ್ಗ ಇಲ್ಲ ಅವ್ರಿಗೆ. ಎಸ್, ಸೂರ್ಯಪ್ರಕಾಶ್ ಸರ್, ರಾಜಕೀಯ ಸಂಬಂಧಪಟ್ಟಂತೆ ಒಂದು ಇಂಟ್ರೆಸ್ಟಿಂಗ್ ಕ್ಯಾಲ್ಕುಲೇಷನ್ ನನ್ನ ಗಮನಕ್ಕೆ ಬಂದಿರುವಂಥದ್ದು, ನಿಜವಾದ ರಾಜಕೀಯ ಯಾರು ಮಾಡ್ತಾ ಇದ್ದಾರೆ ಇಲ್ಲಿ ಅನ್ನುವಂಥದ್ದನ್ನು. ಆಮ್ ಆದ್ಮಿ ಪಕ್ಷ ಜನಪ್ರಿಯವಾದಷ್ಟು ಕಾಂಗ್ರೆಸ್ಗೆ ಲಾಭ ಆಗುತ್ತೆ. 2014ರ ಲೋಕಸಭಾ ಚುನಾವಣೆಗಳಲ್ಲಿ ಬಿಜೆಪಿಯನ್ನು ಎದುರಿಸೋದಕ್ಕೆ ಯಾವುದೇ ಶಸ್ತ್ರಗಳಿಲ್ಲದೆ ಕಂಗಾಲಾಗಿರುವಂಥ ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷವನ್ನು ಪರೋಕ್ಷವಾಗಿ ಬೆಳೆಸೋ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥ ಚರ್ಚೆಗಳು ಕೆಲವೊಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇವೆ. ಏನು ಹೇಳ್ತೀರಿ ತಾವು ಇದಕ್ಕೆ? ನಾ ಅದಕ್ಕೇನು ಹೇಳ್ತೀನಿ ಅಂದ್ರೆ, ಈಗ ನೋಡಿ ಆಮ್ ಆದ್ಮಿ ಪಾರ್ಟಿ ಬಂತು, ಅದಕ್ಕೆ 28 ಸೀಟ್ ಡೆಲ್ಲಿಲಿ ಸಿಕ್ತು. ನಾನು ಈ ದೇಶದ ನಾಗರಿಕ, ನಾನು ಡೆಲ್ಲಿ ವಾಸಿ ಅಲ್ಲ, ನಾ ಹರಿಯಾಣ ವಾಸಿ, ನಾ ಗುಡ್ಗಾವ್ನಲ್ಲಿ ಇರೋದು. ಆದ್ರೂ ನಾ ಒಂದೇ ಮಾತು ಹೇಳ್ತೀನಿ, ಇಂಥ ಒಂದು ಪಕ್ಷ ಬಂದಿದೆಯಲ್ಲ ಅದಕ್ಕೆ ಅವೆಲ್ಲ ಖುಷಿಯಾಗಿದೆ, ಅದು ಒಳ್ಳೆ ಒಂದು ವಿಷಯ. ನಮ್ಮ ರಾಜಕೀಯದಲ್ಲಿ ಇಂಥ ಒಂದು ಪಕ್ಷ ಬರಬೇಕು, ಭ್ರಷ್ಟಾಚಾರದ ವಿರುದ್ಧ ಏನೋ ಮಾಡ್ತೀವಿ ಅಂತ ಹೊರಟಿರುವಾಗ ಹುಟ್ಟಿದ ದಿವಸ ಈ ಮಗುಗೆ ಏನೇನು ಐಬಿದೆ ಅಂತ 10 ಸ್ಪೆಷಲಿಸ್ಟ್ ಕರೆದು ಎಕ್ಸಾಮಿನ್ ಯಾಕೆ ಮಾಡಬೇಕು? ಸ್ವಲ್ಪ ಸಮಯ ಕೊಡೋಣ, ಅವ್ರು ಹೆಂಗ್ ನಡ್ಕೋತಾರೆ ನೋಡೋಣ. ಆದ್ರೆ ಇನ್ನೊಂದು ಪಾಯಿಂಟ್ ಏನು ಅಂದ್ರೆ, ಇದು ಕಾಂಗ್ರೆಸ್ಸಿನ ಬಿ ಟೀಮು. ಹಾಗೆ ಅಂದ್ರೆ ಈಗ ಗೋಪಾಲ್ ಕೃಷ್ಣನ್ ಅವರು ಡೈರೆಕ್ಟರ್ ಇನ್ಫೋಸಿಸ್ ಸೇರಿದಾರಲ್ಲ ಆಮ್ ಆದ್ಮಿ ಪಾರ್ಟಿಗೆ, ಅವ್ರಿಗೂ ಕಾಂಗ್ರೆಸ್ಗೆ ಏನ್ ಸಂಬಂಧ? ಲಕ್ಷಾಂತರ ಜನ ಈಗ ಬೆಂಗಳೂರಿಂದ ಎಷ್ಟು ಜನ ದುಡ್ಡು ಕೊಟ್ಟಿದ್ದಾರೆ ಆಮ್ ಆದ್ಮಿ ಪಾರ್ಟಿ, ಅವ್ರಿಗೂ ಕಾಂಗ್ರೆಸ್ಗೆ ಏನ್ ಸಂಬಂಧ? ಇವರೆಲ್ಲ ಕಾಂಗ್ರೆಸ್ ವಿರೋಧಿಗಳು, ಯಾರು ಸಪೋರ್ಟ್ ಮಾಡ್ತೀರೋ ಆಮ್ ಆದ್ಮಿ ಪಾರ್ಟಿಗೆ. ಅದು ಕಾಂಗ್ರೆಸ್ಗೆ ಏನೋ ಅದರಿಂದ ಒಂಥರ ಹೆಲ್ಪ್ ಆಗ್ಬೋದು, ಬಟ್ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಮಚ್. ಎಸ್, ಧನ್ಯವಾದಗಳು ಸೂರ್ಯಪ್ರಕಾಶ್ ಸರ್, ಸುವರ್ಣ ನ್ಯೂಸ್ ಜೊತೆ ನೇರ ಸಂಪರ್ಕದಲ್ಲಿ ಮಾತನಾಡಿದ್ದಕ್ಕೆ. ಪ್ರಶಾಂತ್ ನಾತು ನಮ್ಮ ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿದ್ದಾರೆ, ಅವರಿಗೆ ಈ ಪ್ರಶ್ನೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರಶಾಂತ್, ಕಾಂಗ್ರೆಸ್ನ ಬಿ ಟೀಮ್ ಅನ್ನುವಂಥ ಚರ್ಚೆಗಳು ಮತ್ತು ಆಮ್ ಆದ್ಮಿ ಪಕ್ಷ ಬೆಳೆದಷ್ಟು ಕಾಂಗ್ರೆಸ್ಗೆ ಸಹಾಯಕವಾಗುತ್ತೆ, ಬಿ ಜೆ ಪಿಯನ್ನು ಎದುರಿಸೋದಕ್ಕೆ ಆಮ್ ಆದ್ಮಿ ಪಕ್ಷವನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ ಕೆಲಸ ಮಾಡುತ್ತೆ, ಪರೋಕ್ಷವಾಗಿ ಆಮ್ ಆದ್ಮಿ ಪಕ್ಷವನ್ನು ಬೆಳೆಸುತ್ತೆ ಅನ್ನುವಂಥ ಚರ್ಚೆಗಳು, ಏನು ಹೇಳ್ತೀರಿ ನೀವು? ಅಜಿತ್, ಪ್ರಮುಖವಾಗಿ ವಿಧಾನಸಭಾ ಚುನಾವಣೆಗಳ ಫಲಿತಾಂಶಗಳ ನಂತರ ಕಾಂಗ್ರೆಸ್ ಆಲ್ಟರ್ನೇಟಿವ್ ವಿಕಲ್ಪಗಳನ್ನು ಹುಡುಕ್ತಾ ಇದೆ. ಹೇಗಾದರೂ ಮಾಡಿ ನರೇಂದ್ರ ಮೋದಿ ಹೋಗ್ತಾ ಇರ್ತಕ್ಕಂಥ ವೇಗವನ್ನು ತಡೆಗಟ್ಟಬೇಕು ಅಂತಕ್ಕಂಥ ಒಂದು ಚಿಂತನೆ ಕಾಂಗ್ರೆಸ್ನಲ್ಲಿದೆ. ಯಾಕಂದರೆ ತುಂಬ ಲೇಮ್ಯಾನ್ ಕ್ಯಾಲ್ಕುಲೇಷನ್ಸ್ ಮಾಡಿದರೂ ಕೂಡ ಬಿಜೆಪಿ 160ರಿಂದ 180ರವರೆಗೆ ಬರಬಹುದು ಅಂತಕ್ಕಂಥದ್ದು ಸರ್ವೆಗಳು ಹೇಳ್ತಾ ಇರ್ತಕ್ಕಂಥದ್ದು. ಬರಬಹುದಾ ಇಲ್ವಾ ಅಂತಕ್ಕಂಥದ್ದು ನಂತರದ ಪ್ರಶ್ನೆ. ಆದರೆ ಆ ರೀತಿಯಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಆಮ್ ಆದ್ಮಿ, ಈಗಾಗಲೇ ಸೂರ್ಯಪ್ರಕಾಶ್ ಸರ್ ಹೇಳ್ತಾ ಇದ್ರು, ಆಮ್ ಆದ್ಮಿಯ ದೆಹಲಿಯ ಯಶಸ್ಸು ಉಳಿದ ಅರ್ಬನ್ ಸೆಂಟರ್ಸ್ಗಳಲ್ಲೂ ಕೂಡ ಒಂದಿಷ್ಟು ಎಕ್ಸೈಟ್ಮೆಂಟ್ಗೆ ಕಾರಣವಾಗಿದೆ. ಅದು ಮುಂಬೈ, ಬೆಂಗಳೂರು, ಉಳಿದಿರ್ತಕ್ಕಂಥ ಚೆನ್ನೈ, ಕೋಲ್ಕತ್ತಾ, ಹೈದರಾಬಾದ್ ಮತ್ತು ಉಳಿದಿರ್ತಕ್ಕಂಥ ಕೆಲ ಸಣ್ಣ ಸಣ್ಣ ಅರ್ಬನ್ ಸೆಂಟರ್ಸ್ಗಳಲ್ಲೂ ಕೂಡ ಆಮ್ ಆದ್ಮಿ ಪಕ್ಷದ ಒಂದು ಉತ್ಸ್ಫೂರ್ತ ಬೆಂಬಲ ಅಲ್ಲಿ ಕಾಣ್ತಾ ಇದೆ ಅಂತಕ್ಕಂಥದ್ದು ಸೋಷಿಯಲ್ ಮೀಡಿಯಾನಿಂದ ಅರ್ಥವಾಗ್ತಾ ಇರ್ತಕ್ಕಂಥ ಸಂಗತಿ. ಅಲ್ಲಿ ಒಂದು 20-25 ಸೀಟ್ಗಳನ್ನು ತಡೆಗಟ್ಟುವುದಕ್ಕೆ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಸಹಾಯ ಮಾಡಬಹುದಾ ಅಂತಕ್ಕಂಥ ಚಿಂತನೆ ಕಾಂಗ್ರೆಸ್ನಲ್ಲಿದೆ. ಆದರೆ ಆಮ್ ಆದ್ಮಿ ಅಂತಿಮವಾಗಿ ಏನು ಮಾಡುತ್ತೆ ಅಂತಕ್ಕಂಥದ್ದು ಕೂಡ ಗಂಭೀರವಾಗಿ ಚಿಂತಿಸಬೇಕಾಗಿರ್ತಕ್ಕಂಥ ವಿಷಯ. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಆಮ್ ಆದ್ಮಿ ಪಕ್ಷದ ದೆಹಲಿಯ ಯಶಸ್ಸು ಮತ್ತು ಉಳಿದ ಅರ್ಬನ್ ಸೆಂಟರ್ಗಳಲ್ಲಿ ಸಿಗಬಹುದಾಗಿರ್ತಕ್ಕಂಥ ಸ್ಪಾಂಟೇನಿಯಸ್ ಬೆಂಬಲದ ಒಂದು ಪ್ರತೀಕ್ಷೆಯಲ್ಲಿದೆ. ಅದರ ಕಾನ್ಸಿಕ್ವೆನ್ಸ್ ಏನಾಗ್ಬೋದು, ಅದರ ಪೊಲಿಟಿಕಲ್ ಫಾಲೌಟ್ ಏನಾಗ್ಬೋದು ಅಂತಕ್ಕಂಥದ್ದು ಕಾಂಗ್ರೆಸ್ ತುಂಬ ಗಂಭೀರವಾಗಿ ಚರ್ಚೆಯನ್ನು ಕೂಡ ನಡೆಸ್ತಾ ಇರತಕ್ಕಂಥ ವಿಷಯ. ಅಂತಿಮವಾಗಿ ಮುಂದಿನ 2-3 ತಿಂಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ಹೇಗೆ ಸರ್ಕಾರವನ್ನು ನಡೆಸ್ತಾರೆ, ಯಾವ ರೀತಿಯಾಗಿರ್ತಕ್ಕಂಥ, ಯಾಕಂದರೆ ಜನರ ಆಸ್ಪಿರೇಷನ್ಸ್ಗಳಿಗೆ ತಕ್ಕಂತೆ 2-3 ತಿಂಗಳಲ್ಲಿ ಸರ್ಕಾರ ಹೇಗೆ ನಡೆಯುತ್ತೆ
ಅದರ ಪೊಲಿಟಿಕಲಿ ಅದರ ಲಾಭ ಪಡೀಲಿಕ್ಕೆ ಎಷ್ಟರ ಮಟ್ಟಿಗೆ ಕೇಜ್ರಿವಾಲ್ಗೆ ಸಹಾಯವಾಗ್ಬೋದು ಅಂತಕ್ಕಂಥದ್ರ ಆಧಾರದ ಮೇಲೆ ಇದರ ಕ್ಯಾಲ್ಕುಲೇಷನ್ಸ್ ಆಗ್ಬೋದು. ಆದರೆ ಪ್ರಾಥಮಿಕ ಹಂತದಲ್ಲಿ ಕಾಂಗ್ರೆಸ್ಗೆ ಅನಿಸಿರ್ತಕ್ಕಂಥದ್ದು ಅರ್ಬನ್ ಸೆಂಟರ್ಸ್ಗಳಲ್ಲಿ ನರೇಂದ್ರ ಮೋದಿಯ ಪ್ರಭಾವಕ್ಕೆ ಕಡಿವಾಣ ಹಾಕಬೇಕಾದ್ರೆ ಹೇಗೆ ಕರ್ನಾಟಕದಲ್ಲಿ ಯಡಿಯೂರಪ್ಪ ಕಾಂಗ್ರೆಸ್ಗೆ ಸಹಾಯಕರಾದರೂ ಅದೇ ರೀತಿ ಆಮ್ ಆದ್ಮಿ ಪಕ್ಷವನ್ನು ಕೂಡ ಉಪಯೋಗಿಸ್ಬೋದು. ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ನ ಮತ ಬ್ಯಾಂಕ್ ಅನ್ನು ಕಸ್ತಿರ್ಬೋದು, ಆದರೆ ಉಳಿದ ಅರ್ಬನ್ ಸೆಂಟರ್ಸ್ಗಳಲ್ಲಿ ಆಮ್ ಆದ್ಮಿ ಪಕ್ಷ ಬಿಜೆಪಿಯ ಮತವನ್ನು ಸೆಳಿಬಹುದು ಅಂತಕ್ಕಂಥ ಒಂದು ಇನಿಷಿಯಲ್ ಕ್ಯಾಲ್ಕುಲೇಷನ್ಸ್ ಕಾಂಗ್ರೆಸ್ನ ಕ್ಯಾಂಪ್ನಲ್ಲಿ ಕಂಡು ಬರ್ತಾ ಇದೆ. ಅಜಿತ್, ಎಸ್, ಧನ್ಯವಾದ ಪ್ರಶಾಂತ್ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ಸೂರ್ಯಪ್ರಕಾಶ್ ಹಿರಿಯ ಪತ್ರಕರ್ತರು ಒಂದು ಮಾತನ್ನು ಹೇಳಿದ್ದು ಬಹಳ ಪ್ರಸ್ತುತ ಅಂತ ಅನ್ನಿಸ್ತು. ಮಗು ಈಗ ತಾನೇ ಹುಟ್ಟಿದೆ, ಈಗಾಗಲೇ ಅಷ್ಟೆಲ್ಲ ಜನ ಸ್ಪೆಷಲಿಸ್ಟ್ಗಳನ್ನು ಕರೆಸಿ ಮಗುವಿನಲ್ಲಿ ಏನು ಐಬಿದೆ ಅನ್ನೋದನ್ನು ನೋಡುವ ಪ್ರಯತ್ನ ಯಾಕೆ ಅನ್ನುವಂಥದ್ದು ಆಮ್ ಆದ್ಮಿ ಪಕ್ಷದ ಪ್ರಸ್ತಾಪ ಮಾಡುವಂಥ ಸಂದರ್ಭದಲ್ಲಿ ಈ ಮಾತನ್ನು ಅವರು ಹೇಳಿದ್ರು. ಅರವಿಂದ್ ಕೇಜ್ರಿವಾಲ್ ಕೈಗೊಳ್ತಾ ಇರುವಂಥ ಜನಪ್ರಿಯ ಕಾರ್ಯಕ್ರಮಗಳಿಂದಾಗಿ ದೆಹಲಿಯ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗಿನ ಹಾನಿಯಾಗುತ್ತೆ, ದೆಹಲಿಯ ಬೊಕ್ಕಸಕ್ಕೆ ಎಷ್ಟರ ಮಟ್ಟಿಗಿನ ಹಾನಿಯಾಗುತ್ತೆ ಅನ್ನೋದು ಅಪ್ರಸ್ತುತ ಚರ್ಚೆ ಅನ್ನುವಂಥ ಮಾತನ್ನು ಅವರು ಕೂಡ ಹೇಳಿದ್ರು. ಇವತ್ತು ಇನ್ನೊಂದು ನ್ಯೂಸ್ ಚಾನೆಲ್ನಲ್ಲಿ ನಡೀತಾ ಇದ್ದಂಥ ಚರ್ಚೆಯನ್ನು ಗಮನಿಸಿದೆ. ಅದರಲ್ಲಿ ಹೇಳ್ತಾ ಇದ್ದಂಥದ್ದು ಈ ವಿದ್ಯುತ್ ಸಬ್ಸಿಡಿ ಕೊಡೋದ್ರಿಂದ 50% ವಿದ್ಯುತ್ ಸಬ್ಸಿಡಿ ಕೊಡೋದ್ರಿಂದ ದೆಹಲಿ ಬೊಕ್ಕಸಕ್ಕೆ ಒಂದು ವರ್ಷಕ್ಕೆ 1400 ಕೋಟಿ ರೂಪಾಯಿ ಕೊರತೆ ಆಗುತ್ತೆ ಅನ್ನುವಂಥ ಮಾತನ್ನು, 1400 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಬೀಳುತ್ತೆ ಅನ್ನುವಂಥ ಮಾತನ್ನು ಕೆಲವು ಹಣಕಾಸು ತಜ್ಞರು ಹೇಳ್ತಾ ಇದ್ರು. ಆದರೆ ಬಹಳ ಆಶ್ಚರ್ಯ ಆಗುವಂಥದ್ದು ಕೆಳ ಮಧ್ಯಮ ವರ್ಗದವರು ಮತ್ತು ಮಧ್ಯಮ ವರ್ಗದವರಿಗೆ ಇಂಥ ಸಬ್ಸಿಡಿಗಳನ್ನು ಕೊಡುವ ಪ್ರಶ್ನೆ ಬಂದಾಗ ಈ ರೀತಿಯಾದಂಥ ಚರ್ಚೆಗಳು ನಡೆಯುತ್ತವೆ. ಆದರೆ ಈ ದೇಶದಲ್ಲಿ ಇದೊಂದೇ ವರ್ಷದಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಹೌಸ್ಗಳಿಗೆ, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳಿಗೆ 2 ಲಕ್ಷ ಕೋಟಿ ರೂಪಾಯಿಗಳ ಟ್ಯಾಕ್ಸ್ ಬೆನಿಫಿಟನ್ನು ಕೊಡಲಾಗಿದೆ. ಅದನ್ನು ಅವ್ರಿಗೆ ಯಾಕೆ ಕೊಟ್ರಿ, ಶ್ರೀಮಂತರಿಗೆ ಯಾಕೆ ಕೊಟ್ರಿ ಅನ್ನುವಂಥ ಪ್ರಶ್ನೆನ ಯಾರೂ ಮಾಡೋದಿಲ್ಲ. ಬಡವರಿಗೆ 1400 ಕೋಟಿ ರೂಪಾಯಿ ಕೊಡುವ ಮಾತು ಬಂದಾಗ ಅದರ ಬಗ್ಗೆ ದೊಡ್ಡ ದೊಡ್ಡ ಚರ್ಚೆಗಳು ನಡೀತವೆ. ಅದು ಬಹಳ ಆಶ್ಚರ್ಯಕರ ವಿಷಯ ಮತ್ತು ಈ ದೇಶದ ದುರಂತ ಕೂಡ ಹೌದು. ಹಾಟ್ ನ್ಯೂಸ್ನಲ್ಲಿ ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಮತ್ತೆ ಬರ್ತೀವಿ.